ನೋಡಿ, ಇವತ್ತು ಗ್ಯಾಸ್ ಸಿಗದೆ ಗೋಳಾಡ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಜನ ಕೂಡ ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಾದರೂ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದೆಲ್ಲದರ ನಡುವೆ ಇಂಥ ಒಂದು ಗೋಳಾಟದ ಸಂದರ್ಭದ ನಡುವೆಯೂ ಕೂಡ ಆಪ್ತ ಮಿತ್ರನೊಬ್ಬ ನೆರವಿಗೆ ಬಂದಿದ್ದಾರೆ. ಭಾರತದ LPG ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ರಷ್ಯಾ ನೆರವಿಗೆ ಬಂದಿರೋದು. ನಮ್ಮ ಕರಾವಳಿಗೆ ಬರ್ತಾ ಇದೆ ರಷ್ಯಾದ ಕಚ್ಚಾ ತೈಲ ಟ್ಯಾಂಕರ್. ಚೀನಾದತ್ತ ಹೊರಟಿದಂಥ ರಷ್ಯಾ ಟ್ಯಾಂಕರ್ ಕರ್ನಾಟಕಕ್ಕೆ ಯುಟರ್ನ್ ಅನ್ನು ತೆಗೆದುಕೊಂಡಿದೆ. ನೋಡಿ, ಚೀನಾದತ್ತ ಹೊರಟಿದಂಥ ಕಚ್ಚಾ ತೈಲ ಹೊತ್ತು ಸಾಕ್ತಾ ಇದ್ದಂಥ ಹಡಗು ಈಗ ಕರ್ನಾಟಕದತ್ತ ಬರ್ತಾ ಇದೆ. ಇವತ್ತು ಮಂಗಳೂರಿಗೆ ಬರಲಿದೆ ರಷ್ಯಾದ ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ಮಂಗಳೂರಲ್ಲಿ ಅಕ್ವಾ ಟೈಟಾನ್ ಡಾಕಿಂಗನ್ನು ಮಾಡಲಾಗುತ್ತೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗಿಗೆ ಬಂದರಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಅಕ್ವಾ ಟೈಟಾನ್ ಅನ್ನುವ ಹಡಗು ಮೊನ್ನೆ ಬಂದಿರುವಂಥ ದೃಶ್ಯ ಇದು. ಮೊನ್ನೆ ರೀಸೆಂಟಾಗಿ ಬಂದಂಥ ಹಡಗು ಇದು. ಇನ್ನು ಭಾರತದ ತೈಲ ರಾಜತಾಂತ್ರಿಕತೆ ಫಲವನ್ನು ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಎದುರಾಗಿದೆ. LPG ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗ್ತಾ ಇದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಸಫಲತೆಯನ್ನು ಕೊಟ್ಟಿದೆ. ಚೀನಾಗೆ ಹೊರಟಿದ್ದಂಥ 7 ಹಡಗುಗಳು ಭಾರತದ ಯೂಟರ್ನ್ ತೆಗೆದುಕೊಂಡು ಬರ್ತಾ ಇದೆ. MRPL ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಕೂಡ ಮಾಡಲಾಗುತ್ತೆ. ರೀಸೆಂಟಾಗಿ ಬಂದಂಥ ಹಡಗಿನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಥರ ಇವತ್ತು ಸಂಜೆ 8 ಗಂಟೆ ಜೊತೆಗೆ ಇನ್ನೂ ಒಂದಷ್ಟು ಹಡಗುಗಳು ಒಂದು ಮಂಗಳೂರು ತಲುಪುತ್ತೆ. MRPLನಲ್ಲಿ ಅಲ್ಲಿ ಸಂಸ್ಕರಣೆಗೆ ರೀಚ್ ಆಗೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಈ ಕಾರ್ಗೋ ಶಿಪ್ಗಳು ಬರೋದ್ರಿಂದ ಈಗಿರುವಂಥ ಗ್ಯಾಸ್ನ ಬಿಕ್ಕಟ್ಟು ಬಗೆಹರಿಯುತ್ತಾ? ಎಸ್ ನಾಗೇಂದ್ರ ಬಾಬು, ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆಗ್ತಾ ಇದ್ದಂತಹ ಯುದ್ಧಗಳಿಂದಾಗಿ ಭಾರತ ದೇಶಕ್ಕೆ ಬರಬೇಕಾಗಿದ್ದಂತಹ ಕಚ್ಚಾ ತೈಲಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು, ಎಲ್ಲವೂ ಕೂಡ ಸ್ತಬ್ಧ ಆಗಿತ್ತು. ಇದರಿಂದಾಗಿ ಭಾರತ ದೇಶ ಒಂದಿಷ್ಟು ಬಿಕ್ಕಟ್ಟಿಗೆ ಸಿಲುಕಿಕೊಂಡಿತ್ತು. LPG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಈ ರೀತಿಯಾದಂತಹ ಕಚ್ಚಾ ತೈಲಗಳೇನಿದೆ ಇವುಗಳಿಂದಾಗಿ ಅವುಗಳು ಗಲ್ಫ್ ರಾಷ್ಟ್ರಗಳಿಂದ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೊರತೆಯನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ಏನು ರಷ್ಯಾದ ಅಕ್ವಾ ಟೈಟಾನ್ ಏನಿದೆ ಅದು ಮಂಗಳೂರಿಗೆ ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಬಂದು ತಲುಪಲಿರುವಂಥದ್ದು. ಇದರಿಂದಾಗಿ 7 ಟ್ಯಾಂಕರ್ನಷ್ಟು ಕಚ್ಚಾ ತೈಲವನ್ನ ಹೊಂದಿಕೊಂಡು ಈ ಒಂದು ಹಡಗು ಬಂದು ತಲುಪಿರೋದ್ರಿಂದಾಗಿ ಸದ್ಯ ರಾಜ್ಯದಲ್ಲಿ ಎದುರಾಗಿರುವಂತಹ ಬಿಕ್ಕಟ್ಟೇನಿದೆ ಇದು ಒಂದು ಹಂತಕ್ಕೆ ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಕಚ್ಚಾ ತೈಲಗಳು ಬರದೇ ಹೋದ್ರೆ ರಾಜ್ಯಕ್ಕೆ ಬೇಕಾಗಿರುವಂಥದ್ದು LPG ಆಗಿರ್ಬೋದು, ಅದರ ಜೊತೆಗೆ ಪೆಟ್ರೋಲ್ ಆಗಿರ್ಬೋದು, ಯಾವುದು ಕೂಡ ಸಪ್ಲೈ ಆಗೋದಿಲ್ಲ, ಕಷ್ಟ ಆಗುತ್ತೆ. ಈ ಒಂದು ಬಿಕ್ಕಟ್ಟನ್ನ ರಾಜ್ಯ ಎದುರಿಸ್ತಾ ಇತ್ತು. ಇದೀಗ ಏನೋ ಭಾರತ ಮತ್ತೆ ರಷ್ಯಾದ ನಡುವಿನಂತ ಸಂಬಂಧ ಏನಿದೆ, ಈ ಒಂದು ಸಂಬಂಧ ರಾಜತಾಂತ್ರಿಕತೆಯ ನೀತಿ ಏನಿದೆ ಇದರಿಂದಾಗಿ ಒಂದು ಕಡೆಯಲ್ಲಿ ಚೀನಾಗೆ ಹೋಗಬೇಕಾಗಿದ್ದಂತಹ ಅಕ್ವಾ ಟೈಟಾನ್ ಏನಿದೆ ಅದು ನೇರವಾಗಿ ಇದೀಗ ಮಂಗಳೂರಿನ ಹಾರ್ಬರ್ಗೆ ಬಂದು ತಲುಪಿರುವಂಥದ್ದು. ಅಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಅದರ ಡಾಕಿಂಗ್ ಕೂಡ ಆಗುವಂಥದ್ದು. ಡಾಕಿಂಗ್ ಆದ ಬಳಿಕ MRPL ರಿಫೈನರಿ ಏನಿದೆ ಅಲ್ಲಿಂದ LPG ಮತ್ತೆ ಪೆಟ್ರೋಲಿಯಂಗಳು ಕೂಡ ಲಭ್ಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದಾಗಿ ಏನು ಇವತ್ತು ಬರುವಂತಹ ಹಡಗು ಏನಿದೆ ಅಕ್ವಾ ಟೈಟಾನ್ ಏನಿದೆ ಈ ಒಂದು ಹಡಗಿನಲ್ಲಿ ಬರುವಂತಹ ಕಚ್ಚಾ ತೈಲಗಳಿಂದಾಗಿ ಬಹುತೇಕ ಕರ್ನಾಟಕ ರಾಜ್ಯಕ್ಕೆ ಎದುರಾಗಿರುವಂತಹ ಸಮಸ್ಯೆ ಏನಿದೆ ಈ ಒಂದು ಸಮಸ್ಯೆ ಬಗೆಹರುವಂತಹ ಲಕ್ಷಣಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಸುಮಾರು 7
ಟ್ಯಾಂಕರ್ನಷ್ಟು ಕಚ್ಚಾ ತೈಲಗಳು ಬರುತ್ತೆ. ಬಂದಾದ ಬಳಿಕ ಇದು ನಮ್ಮ ರಾಜ್ಯಕ್ಕೆ ಬೇಕಾದಷ್ಟು ಸಫಿಷಿಯಂಟ್, ಅದರಲ್ಲೂ ಕೂಡ ಏನು ದಕ್ಷಿಣ ಕರ್ನಾಟಕ ಏನಿದೆ ಆ ಒಂದು ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ LPG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ಅದು ಲಭ್ಯ ಆಗುವಂತ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಸದ್ಯ ಈಗ ಬಿಕ್ಕಟ್ಟು ಎದುರಾಗ್ತಾ ಇರುವಂತದ್ದು LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮತ್ತೆ ಹೋಟೆಲ್ ಉದ್ಯಮಗಳು ಮುಚ್ಚಿಕೊಳ್ತಾ ಇದೆ. ಈ ರೀತಿಯಾದಂತಹ ರಾಜ್ಯದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಬರುವಂತಹ ಹಡಗಿನಿಂದಾಗಿ ಈ ಎಲ್ಲ ಬಿಕ್ಕಟ್ಟುಗಳು ಒಂದು ಹಂತಕ್ಕೆ ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಗ್ಯಾಸ್ ಸಿಗದೆ ಗೋಳಾಡ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಜನ ಕೂಡ ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಾದರೂ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದೆಲ್ಲದರ ನಡುವೆ ಇಂಥ ಒಂದು ಗೋಳಾಟದ ಸಂದರ್ಭದ ನಡುವೆಯೂ ಕೂಡ ಆಪ್ತ ಮಿತ್ರನೊಬ್ಬ ನೆರವಿಗೆ ಬಂದಿದ್ದಾರೆ. ಭಾರತದ LPG ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ರಷ್ಯಾ ನೆರವಿಗೆ ಬಂದಿರೋದು. ನಮ್ಮ ಕರಾವಳಿಗೆ ಬರ್ತಾ ಇದೆ ರಷ್ಯಾದ ಕಚ್ಚಾ ತೈಲ ಟ್ಯಾಂಕರ್. ಚೀನಾದತ್ತ ಹೊರಟಿದಂಥ ರಷ್ಯಾ ಟ್ಯಾಂಕರ್ ಕರ್ನಾಟಕಕ್ಕೆ ಯುಟರ್ನ್ ಅನ್ನು ತೆಗೆದುಕೊಂಡಿದೆ. ನೋಡಿ, ಚೀನಾದತ್ತ ಹೊರಟಿದಂಥ ಕಚ್ಚಾ ತೈಲ ಹೊತ್ತು ಸಾಕ್ತಾ ಇದ್ದಂಥ ಹಡಗು ಈಗ ಕರ್ನಾಟಕದತ್ತ ಬರ್ತಾ ಇದೆ. ಇವತ್ತು ಮಂಗಳೂರಿಗೆ ಬರಲಿದೆ ರಷ್ಯಾದ ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ಮಂಗಳೂರಲ್ಲಿ ಅಕ್ವಾ ಟೈಟಾನ್ ಡಾಕಿಂಗನ್ನು ಮಾಡಲಾಗುತ್ತೆ. ಈಗಾಗಲೇ ತೈಲ ಟ್ಯಾಂಕರ್ ಡಾಕಿಂಗಿಗೆ ಬಂದರಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಆಕ್ವಾ ಟೈಟಾನ್ ಅನ್ನುವ ಹಡಗು ಮೊನ್ನೆ ಬಂದಿರುವಂಥ ದೃಶ್ಯ ಇದು. ಮೊನ್ನೆ ರೀಸೆಂಟಾಗಿ ಬಂದಂಥ ಹಡಗು ಇದು. ಇನ್ನು ಭಾರತದ ತೈಲ ರಾಜತಾಂತ್ರಿಕತೆ ಫಲವನ್ನು ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಎದುರಾಗಿದೆ. LPG ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗ್ತಾ ಇದೆ. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಸಫಲತೆಯನ್ನು ಕೊಟ್ಟಿದೆ. ಚೀನಾಗೆ ಹೊರಟಿದ್ದಂಥ 7 ಹಡಗುಗಳು ಭಾರತದ ಯೂಟರ್ನ್ ತೆಗೆದುಕೊಂಡು ಬರ್ತಾ ಇದೆ. MRPL ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಕೂಡ ಮಾಡಲಾಗುತ್ತೆ. ರೀಸೆಂಟಾಗಿ ಬಂದಂಥ ಹಡಗಿನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಥರ ಇವತ್ತು ಸಂಜೆ 8 ಗಂಟೆ ಜೊತೆಗೆ ಇನ್ನೂ ಒಂದಷ್ಟು ಹಡಗುಗಳು ಒಂದು ಮಂಗಳೂರು ತಲುಪುತ್ತೆ. MRPLನಲ್ಲಿ ಅಲ್ಲಿ ಸಂಸ್ಕರಣೆಗೆ ರೀಚ್ ಆಗೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಈ ಕಾರ್ಗೋ ಶಿಪ್ಗಳು ಬರೋದ್ರಿಂದ ಈಗಿರುವಂಥ ಗ್ಯಾಸ್ನ ಬಿಕ್ಕಟ್ಟು ಬಗೆಹರಿಯುತ್ತಾ? ಎಸ್ ನಾಗೇಂದ್ರ ಬಾಬು, ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆಗ್ತಾ ಇದ್ದಂತಹ ಯುದ್ಧಗಳಿಂದಾಗಿ ಭಾರತ ದೇಶಕ್ಕೆ ಬರಬೇಕಾಗಿದ್ದಂತಹ ಕಚ್ಚಾ ತೈಲಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು ಎಲ್ಲವೂ ಕೂಡ ಸ್ತಬ್ಧ ಆಗಿತ್ತು. ಇದರಿಂದಾಗಿ ಭಾರತ ದೇಶ ಒಂದಿಷ್ಟು ಬಿಕ್ಕಟ್ಟಿಗೆ ಸಿಲುಕಿಕೊಂಡಿತ್ತು. LPG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಈ ರೀತಿಯಾದಂತಹ ಕಚ್ಚಾ ತೈಲಗಳೇನಿದೆ ಇವುಗಳಿಂದಾಗಿ ಅವುಗಳು ಗಲ್ಫ್ ರಾಷ್ಟ್ರಗಳಿಂದ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೊರತೆಯನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ಏನು ರಷ್ಯಾದ ಅಕ್ವಾ ಟೈಟಾನ್ ಏನಿದೆ ಅದು ಮಂಗಳೂರಿಗೆ ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಬಂದು ತಲುಪಲಿರುವಂಥದ್ದು. ಇದರಿಂದಾಗಿ 7 ಟ್ಯಾಂಕರ್ನಷ್ಟು ಕಚ್ಚಾ ತೈಲವನ್ನ ಹೊಂದಿಕೊಂಡು ಈ ಒಂದು ಹಡಗು ಬಂದು ತಲುಪಿರೋದ್ರಿಂದಾಗಿ ಸದ್ಯ ರಾಜ್ಯದಲ್ಲಿ ಎದುರಾಗಿರುವಂತಹ ಬಿಕ್ಕಟ್ಟೇನಿದೆ ಇದು ಒಂದು ಹಂತಕ್ಕೆ ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಕಚ್ಚಾ ತೈಲಗಳು ಬರದೇ ಹೋದ್ರೆ ರಾಜ್ಯಕ್ಕೆ ಬೇಕಾಗಿರುವಂಥದ್ದು LPG ಆಗಿರ್ಬೋದು, ಅದರ ಜೊತೆಗೆ ಪೆಟ್ರೋಲ್ ಆಗಿರ್ಬೋದು ಯಾವುದು ಕೂಡ ಸಪ್ಲೈ ಆಗೋದಿಲ್ಲ, ಕಷ್ಟ ಆಗುತ್ತೆ. ಈ ಒಂದು ಬಿಕ್ಕಟ್ಟನ್ನ ರಾಜ್ಯ ಎದುರಿಸ್ತಾ ಇತ್ತು. ಇದೀಗ ಏನೋ ಭಾರತ ಮತ್ತೆ ರಷ್ಯಾದ ನಡುವಿನಂತ ಸಂಬಂಧ ಏನಿದೆ, ಈ ಒಂದು ಸಂಬಂಧ ರಾಜತಾಂತ್ರಿಕತೆಯ ನೀತಿ ಏನಿದೆ ಇದರಿಂದಾಗಿ ಒಂದು ಕಡೆಯಲ್ಲಿ ಚೀನಾಗೆ ಹೋಗಬೇಕಾಗಿದ್ದಂತಹ ಅಕ್ವಾ ಟೈಟಾನ್ ಏನಿದೆ ಅದು ನೇರವಾಗಿ ಇದೀಗ ಮಂಗಳೂರಿನ
ಹಾರ್ಬರ್ಗೆ ಬಂದು ತಲುಪಿರುವಂಥದ್ದು. ಅಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಅದರ ಡಾಕಿಂಗ್ ಕೂಡ ಆಗುವಂಥದ್ದು. ಡಾಕಿಂಗ್ ಆದ ಬಳಿಕ MRPL ರಿಫರ್ ಏನಿದೆ ಅಲ್ಲಿಂದ LPG ಮತ್ತೆ ಪೆಟ್ರೋಲಿಯಂಗಳು ಕೂಡ ಲಭ್ಯ ಆಗುವಂತ ಸಾಧ್ಯತೆಗಳಿರುತ್ತೆ. ಇದರಿಂದಾಗಿ ಏನು ಇವತ್ತು ಬರುವಂತಹ ಹಡಗು ಏನಿದೆ ಅಕ್ವಾ ಟೈಟನ್ ಏನಿದೆ, ಈ ಒಂದು ಹಡಗಿನಲ್ಲಿ ಬರುವಂತಹ ಕಚ್ಚಾ ತೈಲಗಳಿಂದಾಗಿ ಬಹುತೇಕ ಕರ್ನಾಟಕ ರಾಜ್ಯಕ್ಕೆ ಎದುರಾಗಿರುವಂತಹ ಸಮಸ್ಯೆ ಏನಿದೆ ಈ ಒಂದು ಸಮಸ್ಯೆ ಬಗೆಹರುವಂತಹ ಲಕ್ಷಣಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಸುಮಾರು 7 ಟ್ಯಾಂಕರ್ನಷ್ಟು ಕಚ್ಚಾ ತೈಲಗಳು ಬರುತ್ತೆ. ಬಂದಾದ ಬಳಿಕ ಇದು ನಮ್ಮ ರಾಜ್ಯಕ್ಕೆ ಬೇಕಾದಷ್ಟು ಸಫಿಷಿಯಂಟ್. ಅದರಲ್ಲೂ ಕೂಡ ಏನು ದಕ್ಷಿಣ ಕರ್ನಾಟಕ ಏನಿದೆ ಆ ಒಂದು ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ LPG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ಅದು ಲಭ್ಯ ಆಗುವಂತ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಸದ್ಯ ಈಗ ಬಿಕ್ಕಟ್ಟು ಎದುರಾಗ್ತಾ ಇರುವಂತದ್ದು LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮತ್ತೆ ಹೋಟೆಲ್ ಉದ್ಯಮಗಳು ಮುಚ್ಚಿಕೊಳ್ತಾ ಇದೆ. ಈ ರೀತಿಯಾದಂತಹ ರಾಜ್ಯದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಬರುವಂತಹ ಹಡಗಿನಿಂದಾಗಿ ಈ ಎಲ್ಲ ಬಿಕ್ಕಟ್ಟುಗಳು ಒಂದು ಹಂತಕ್ಕೆ ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.